ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ರು ನಮ್ಮ ಉಸ್ತುವಾರಿ ಸಚಿವರು ಗಣರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿ ನಂತರ ಅವರು ಪರೇಡನ್ನು ವೀಕ್ಷಣೆ ಮಾಡಿದ ನಂತರ ಅವರ ಭಾಷಣ ಗಣರಾಜ್ಯೋತ್ಸವದ ಸಂದೇಶ ಅದನ್ನು ಓದ್ತಕ್ಕಂಥ ಸಂದರ್ಭದೊಳಗೆ ಭಾಳಷ್ಟು ಟೀಕೆಗಳನ್ನು ಮಾಡಿದ್ದಾರೆ. ವಿಕಸಿತ ಭಾರತ ರಾಮ್ಜಿ ಯೋಜನೆ ಕುರಿತು ಜನರಿಗೆ ತಪ್ಪು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಇವತ್ತು ಕೇಂದ್ರದೊಳಗೆ ನರೇಂದ್ರ ಮೋದಿಯವ್ರ ನೇತೃತ್ವದೊಳಗೆ ವಿಕಸಿತ ಭಾರತ ರಾಮ್ಜಿ ಏನೊಂದು ಬಿಲ್ ಅದ ಅದು ಮಂಡನೆ ಆಗಿ ಲೋವರ್ ಹೌಸು ಅಪ್ಪರ್ ಹೌಸ್ನ ಪಾಸಾಗಿ ಗ್ರಾಮೀಣ ಅಭಿವೃದ್ಧಿಗಾಗಿ ಕೂಲಿಕರ ಪರವಾಗಿ ಬಡವರ ಪರವಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಮಂಡಿಸಿದಂಥ ಬಿಲ್ ಪಾಸಾದ ನಂತರ ಇವತ್ತು ಜನರಿಗೆ ತಪ್ಪು ಸಂದೇಶವನ್ನು ಅಂದರೆ ಅವರು ಬಡವರ ಉದ್ಯೋಗ ಹಕ್ಕನ್ನು ಕಸ್ಕೊಂಡಿದ್ದಾರೆ ಅನ್ನೋದು ತಪ್ಪು ಆಪಾದನೆ ಮಾಡ್ತಿದ್ದಾರೆ. ಇದನ್ನು ನಾವು ಕೇಳಲಿಕ್ಕೆ ಆಗೋದಿಲ್ಲ. ಇದನ್ನು ನಾವು ಪ್ರೊಟೆಸ್ಟ್ ಮಾಡಿ ನಾವು ಈ ಕಡೆ ಹೊರಗಡೆ ಬಂದಿದ್ದೇನೆ. ಒಟ್ಟಾರೆ ಇವತ್ತು ಮಾನ್ಯ ಎಚ್ ಕೆ ಪಾಟೀಲ್ ಇವರು ಕಾನೂನು ಸಚಿವರನ್ನ ಪ್ರಶ್ನೆ ಮಾಡ್ತೀನಿ. ಇವತ್ತು ವಿಕಸಿತ ಭಾರತ ರಾಮ್ಜಿ ಯೋಜನೆಯೊಳಗೆ ಅವರ ಬಡವರ ಉದ್ಯೋಗ ಹಕ್ಕನ್ನು ಎಲ್ಲಿ ಕಸ್ಕೊಂಡಿವಿ ನಾವು? 100 ದಿನ ಇತ್ತು, 125 ದಿನ ಮಾಡಿದ ತಪ್ಪ? ಅವ್ರ ಹಕ್ಕನ್ನು ಕಸ್ಕೊಂಡಂಗೆ ಆಯ್ತಾ? 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಪಗಾರ ಕೊಡ್ತಿದ್ರು, ಪ್ರತಿ ವಾರ ಕೊಡು ಅಂತ ಹೇಳಿದ್ವಿ ನಾವು. ಅದನ್ನು ಕಾನೂನು ಮಾಡಿದ್ವಿ ನಾವು. ಲೇಟ್ ಆಗಿ ಕೊಟ್ರೆ ಅದಕ್ಕೆ ಕಾಂಪನ್ಸೇಷನ್ ಕೊಡ್ಬೇಕಂತ ಹೇಳಿದ್ವಿ. ಇದು ತಪ್ಪ ನಾವು ಮಾಡಿದ್ದು? ಇದು ಬಡವರ ವಿರೋಧಿನ? ವಾರಕ್ಕೊಮ್ಮೆ ಕೊಡ್ಬೇಕಂತ ಕಾನೂನು ಮಾಡೀವಿ. ಹಿಂದೇನಿತ್ತು 15 ದಿನ ತಿಂಗಳ ಅದು ಪೂರ್ತಿ ಪಗಾರ ಕೊಡ್ತಿದ್ದಿಲ್ಲ. ಕಾನೂನು ಸಚಿವರು ತಿಳ್ಕೊಬೇಕಲ್ಲ. ಜನರಿಗೆ ತಪ್ಪು ಸಂದೇಶ ಮತ್ತು ಅವ್ರು ಕೊಡ್ತಾ ಹೋದ್ರೆ ಅದು ಕೂತ್ಕೊಂಡು ಕೇಳ್ಬೇಕ ನಾವು? ಅದನ್ನು ಖಂಡಿಸಿ ಹೊರಗಡೆ ಬಂದಿದ್ದೀನಿ. ಮತ್ತು ಇದ್ರ ಜೊತೆಗೆ ಅವರು ಅಪಾದನೆ ಮಾಡ್ತಾ ಇರ್ತಾರೆ. ಏನಪ್ಪ ಅಂದ್ರೆ ಗ್ರಾಮ ಸಭಾದ ಹಕ್ಕು ಕಸ್ಕೊಂಡಾರ, ಗ್ರಾಮ ಪಂಚಾಯಿತಿ ಹಕ್ಕನ್ನು ಕಸ್ಕೊಂಡಾರ. ಎಲ್ಲಿ ಕಸ್ಕೊಂಡದ? ಸರಿಯಾಗಿ ಕಾನೂನು ಓದಬೇಕು ಮಾನ್ಯ ಎಚ್ ಕೆ ಪಾಟೀಲ್ರು. ಪಂಚಾಯತ್ ರಾಜ್ಯ ಅಡಿಯೊಳಗೆ ಏನು ಗ್ರಾಮ ಸಭೆಗಳಿಗೆ ಗ್ರಾಮ ಪಂಚಾಯತಿಗೆ ಏನು ಹಕ್ಕು ಕೊಟ್ಟಿದ್ದಾರೋ ಅದನ್ನು ಏನೂ ಕಸ್ಕೊಂಡಿಲ್ಲ, ಯಥಾವತ್ತಾಗಿ ಇಟ್ಟಿದ್ದಾರೆ. ಏನು ಹಕ್ಕು ಕಸ್ಕೊಂಡಿದ್ದಾರೆ? ಬರೀ ಟೀಕಾ ಮಾಡೋದ ಇವರು? ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಟೀಕಾ ಮಾಡೋದು. ಮತ್ತು ಇದು ಸಂದೇಶದೊಳಗೆ ಓದ್ತಾರ, ನಾವು ಭಾಳ ಟ್ಯಾಕ್ಸ್ ಕೊಡ್ತೀವಿ, ಆ ಪ್ರಮಾಣದಲ್ಲಿ ಸರಿಯಾಗಿ ನಮಗೆ ಕೊಡಂಗಿಲ್ಲ, ವಾಪಸ್ ಕೊಡಂಗಿಲ್ಲ ಅಂತ. ಹಿಂದೆ ಇವರು UPA ಸರ್ಕಾರ ಇತ್ತಲ್ಲ, UPA ಸರ್ಕಾರದಾಗ ಎಷ್ಟು ಬಂದದ? ನರೇಂದ್ರ ಮೋದಿಯವರು ಸರ್ಕಾರ ಬಂದ ಮ್ಯಾಗೆ ನಾವು ಎಷ್ಟು ಕೊಟ್ಟಿವಿ ರಾಜ್ಯಕ್ಕೆ? ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಳಾರ್ದನ ಇವತ್ತು ಗಣರಾಜ್ಯೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದೊಳಗೆ ತಪ್ಪು ಸಂದೇಶವನ್ನು ಜನರಿಗೆ ಕೊಡೋದು ನಾವು ಉಗ್ರವಾಗಿ ಖಂಡಿಸ್ತೀನಿ. ಹಾಗಾಗಿ ನಾವು ಬಾಯ್ಕಾಟ್ ಮಾಡಿದ್ದೀನಿ. ನಾನೇನು ಹೇಳೋದು, ಇವರು ನೋಡ್ರಿ, ಕಾಲಕ್ಕೆ ತಕ್ಕಂತೆ ಈ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆ ಮಾಡ್ಕೊತ ಬಂದಾರೆ. ಜವಾಹರ್ಲಾಲ್ ರೋಜ್ಗಾರ್ ಯೋಜನೆ ಇತ್ತು, ಅದನ್ನು ಬದಲಿ ಮಾಡಿದವರು ಯಾರು? ಕಾಲಕ್ಕೆ ಇವತ್ತು ನಮ್ದೇನ್ರಿ 2047ಕ್ಕೆ ಭಾರತ ದೇಶವನ್ನು ವಿಕಸಿತ ಭಾರತ ಮಾಡಬೇಕಂತಕೊಂಡು ನರೇಂದ್ರ ಮೋದಿಜಿಯವರ ಅವ್ರ ಗುರಿಯಾಗ್ಯದ. ಅದಕ್ಕೆ ತಕ್ಕಂತೆ ಗ್ರಾಮೀಣ ಅಭಿವೃದ್ಧಿ ಮಾಡಬೇಕು. ಅದಕ್ಕೆ ಪೂರಕವಾಗಿ ಈ ಒಂದು ಕಾನೂನನ್ನು ತಂದಿದ್ದಾರೆ. ಬಡವರ ಪರವಾಗಿದೆ, ರೈತರ ಪರವಾಗಿದೆ, ಗ್ರಾಮೀಣದ ಸರ್ವಾಂಗೀಣ ಅಭಿವೃದ್ಧಿಗದ. ಇದು ಸರಿಯಾಗಿ ತಿಳ್ಕೊಳ್ಳ